ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಅಮೇಜಿಂಗ್, ಸೂಪರ್ ಎಕ್ಸೈಟೆಡ್ ಆಗಿದ್ದೇನೆ. ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ವೆರಿ ಸಿಂಪಲ್, ನಾವು ಹೊರಟಿದ್ದೇವೆ ಕ್ಯಾಲಿಕಟ್ಟಿಗೆ. ಕ್ಯಾಲಿಕಟ್ಟಲ್ಲಿ ನಮ್ಮದು ಪುಟಾಣಿಗಳಿದಾರಲ್ಲ, ಸಾಂಜ್ ಮತ್ತೆ ಲೌಕ್ಯ, ಇವರದ್ದು ಆಕ್ಚುಲಿ ಕಾಂಪಿಟೇಷನ್ ನಡೀತಾ ಉಂಟು. ಮಿಸ್ ಟೀನ್ ಸೂಪರ್ ಗ್ಲೋಬ್ ಅಂತ. ಇದರಲ್ಲಿ ವಿನ್ ಆದ್ರೆ, ಇದೀಗ ಕ್ಯಾಲಿಕಟ್ಟಲ್ಲಿ ಆಗ್ತಾ ಉಂಟಲ್ಲ, ಇದರಲ್ಲಿ ವಿನ್ ಆದ್ರೆ ಮಕ್ಕಳು ಥೈಲ್ಯಾಂಡಿಗೆ ಹೋಗ್ತಾರೆ. ಸೊ ಫಿಂಗರ್ಸ್ ಕ್ರಾಸ್ಡ್ ಉಂಟು ನಂದು. ನಿಮ್ಮದು ಎಲ್ಲರದು ಆಶೀರ್ವಾದ ಬೇಕು. ಆ್ಯಕ್ಚುಲಿ ಇದೊಂದು 4 to 5 days ಇದು ಈವೆಂಟ್ ಆಯಿತಾ. ಸೊ ದಿವಸದ ವ್ಲಾಗ್ ನಾವು ಹಾಕ್ತಾ ಹೋಗ್ತೇವೆ. ನಾವಿಬ್ಬರು ಮಾಮಿ ಹೊರಟಿದ್ದೇವೆ ಒಟ್ಟಿಗೆ. ಅವ್ರು ಎದುರುಗಡೆ ಕಾರಲ್ಲಿದ್ದಾರೆ, ನಾವು ಹಿಂದ್ಗಡೆ ಇದ್ದೇವೆ. ವಿ ಆ್ಯಕ್ಚುಲಿ ಟುಕ್ ಅ ಬ್ರೇಕ್, ಸ್ಮಾಲ್ ಬ್ರೇಕ್, ವಾಶ್ರೂಮಿಂಗ್ ಅಂತ ಹೇಳಿ. ಸೊ ಅದಕ್ಕೆ ನಾನು ಪಟ ಅಂತ ಮಾಡ್ತಾ ಇದ್ದೇನೆ. ಟ್ರಾವೆಲಿಂಗ್ ತುಂಬ ದೂರ ಉಂಟಲ್ಲ, 8 hours ಉಂಟನಾ? 8 hours ಉಂಟು, ಅಲ್ಲಿ ತನಕ ರೀಚ್ ಆಗಬೇಕಲ್ಲ. ಸೊ ಅದಕ್ಕಿಂತ ಮುಂಚೆ ಪಟ ಅಂತ ಮಾಡುವ ಅಂತ. ನಂದು ಮೈಕ್ ಬೇರೆ ಬ್ಯಾಗಲ್ಲಿ ಉಂಟು, ಸೊ ಐ ಕುಡಂಟ್ ವೇರ್ ಇಟ್. ಸೊ ಕ್ಲಾರಿಟಿ ಇರೋದಿಲ್ಲ, ಅದಕ್ಕೋಸ್ಕರ. ಸೊ ನಿಮ್ಮದೆಲ್ಲರದ್ದು ಸಹ ಪ್ರೇಯರ್ ನಮ್ಮ ಜೊತೆ ಇರಲಿ. ಎವ್ರಿ ಡೇ ವ್ಲಾಗ್ ಆಗ್ತೇನೆ. ಈಚ್ ಡೇದು ನಾನು ನಿಮಗೆ ಹೇಗೆ ನಡೀತಂತೆ ನೋಡ್ತೇನೆ. ಇಫ್ ಐ ಆಮ್ ಅಲೌಡ್ ಇನ್ಸೈಡ್, ಅಲ್ಲಿ ಅವರದ್ದು ಗ್ರೂಮಿಂಗ್ ಸೆಷನ್ ಆಗುವಾಗ ನನಗೆ ಅಲೌ ಮಾಡಿದರೆ ನಾನು ಖಂಡಿತ ಅದ್ರದ್ದು ಸಹ ಮಾಡ್ತೇನೆ. ಇಫ್ ನಾಟ್ ದೆನ್ ಐ ಆಮ್ ರಿಯಲಿ ವೆರಿ ಸಾರಿ ಡಾ. ಓಕೆ, ನಿಮ್ಗೆ ಎಂತಾದ್ರೂ ಹೇಳಿಕುಂಟ? ಎಂತ ಯಾವಾಗಲೂ ಎಂತದ್ದು ಹೇಳುದಿಲ್ಲ, ಎಂತ ಮೂಗವ. ಎಂತಾದ್ರೂ ಒಂದು ಹೇಳ. ಲೇಟ್ ಅಂಡ್ ಬಾಬಾ, ಏನಿಲ್ಲ, ವಿಲ್ ಸಿ ಯು ಲೇಟರ್. ಲೇಟ್ ಆಯ್ತು ಅದಕ್ಕೆ. ಮೂಗ ಐ ಹ್ಯಾವ್ ಟು ಟ್ರೈ ನೋ. ಮೂಗಪ್ಪ. ಯಾ, ದಟ್ಸ್ ರೈಟ್. ಯಾ, ಕಮ್. ಓಕೆ, ದೆನ್ ಐ ವಿಲ್ ಟಾರ್ಚರ್ ಯು ಆನ್ ದ ವೇ. ಯಾ, ಓಕೆ. ಓಕೆ ದೆನ್, ಸಿ ಯು ನೆಕ್ಸ್ಟ್. ಸೊ ಫೈನಲಿ ನಾವು ಮಲಬಾರ್ ಪ್ಯಾಲೇಸಿಗೆ ಬಂದಿದ್ದೇವೆ. ಇಲ್ಲಿ ಇವೆಂಟ್ ಆಗುವ ಸ್ಥಳ. ಸೊ ಬೇಸಿಕಲಿ ನಂದು ಸಾಂಜೆ ಮತ್ತೆ ಲೌಕಿ ಇಲ್ಲಿದ್ದಾರೆ. ಕಮ್ ಲೆಟ್ಸ್ ಟಾಕ್ ಟು ದೆಮ್. ಫೈನಲಿ ನಾವೀಗ ಎಲ್ಲಿದ್ದೇವೆ? ಮಲಬಾರ್ ಪ್ಯಾಲೇಸ್. ವೆರಿ ಗುಡ್. ಎಲ್ಲಿದ್ದೇವೆ ಬಾಬಾ? ಎಲ್ಲಿದ್ದೇವೆ ನಾವು? ಮಲಬಾರ್ ಪ್ಯಾಲೇಸ್. ವೆರಿ ಗುಡ್. ಓಕೆ, ಈಗ ನಾವು ಮಲಬಾರ್ ಪ್ಯಾಲೇಸ್ಗೆ ಬಂದಾಯ್ತು. ಈಗ ನಾಳೆ ಬಾಬಂದು ಕಾಂಪಿಟೇಷನ್ ಇಬ್ಬರದು ಸಲ. ಸ್ವಲ್ಪ ಅದರ ಬಗ್ಗೆ ಹೇಳಿ ಬಾಬಾ. ಎಂತ ಕಾಂಪಿಟೇಷನ್ ಹೇಳಿ, ನಮ್ಮದು ವ್ಯೂವರ್ಸ್ಗೆಲ್ಲ ಹೇಳಿ. ಫ್ಯಾಷನ್ ಶೋ, ಸ್ಪೀಚ್, ಮತ್ತೆ ಡ್ಯಾನ್ಸ್, pageant. How excited are you? so much. How much? ಕೈಟ್ ತೋಜಲ್ಲ ಏತು ಹೊರ ತೋಜಲ್ಲ. very much. ಒಮ್ಮ ದೇವರನೇ ನೋಡಿ, ನನ್ನದು ಲೌಕುದು ಟೀತ್ ನೋಡಿ ಅಂತ ಅಮ್ಮೆ. ಹಚ್ತೀನಿ. ಅಕ್ಕ ಅಂದ್ರೆ ನಂದು ಅತ್ತಿಗೆ, ನಂದು ಅಣ್ಣ, ನನ್ನ ಗಂಡ ಎಲ್ಲರೂ ಸಹ ರೂಮಿಗೆ ಹೋದ್ರು. ನಾನು ಮತ್ತೆ ಮಕ್ಕಳು ಮಾತ್ರ ಲಾಬಿಯಲ್ಲಿ ಕೂತ್ಕೊಂಡಿದ್ದೇವೆ. ಬಿಕಾಸ್ ವಿ ಹ್ಯಾಡ್ ಅ ಲಾಂಗ್ ಜರ್ನಿ. ಲೌಕು ಚಾಚಿ ಮಾಡಿದ್ಲ ಅಂತ ಅಲ್ಲಿ ಇರು ಚೇಚಿದಾರಾ ಜರ್ನಿ ಚೇಚಿ ನೀರು ತೆಲೀಪು. ಇದಕ್ಕೆ ಒಂದು ನಾಚಿಗೆ ಶುರುವಾಗಿದೆ. ಎಂತದ ಇವೆ ಚಂದ ಕಾಣುದಿಲ್ಲ ನಿನ್ ನಾಚಿಕೆ ಮಾಡುವಾಗ. ನಾಳೆ ಫುಲ್ ಕಾಂಪಿಟೇಷನ್ ಇದ್ದು ಜೋಶಲ್ಲಿದ್ದಾರೆ ಇವರು. ನಾಳೆ ಐ ಥಿಂಕ್ ಟುಮಾರೋ ಇಸ್ ಗ್ರೂಮಿಂಗ್ ಅತೆ ಬಾಬಾ. ಎಂಚಿನೆಲ್ಲ ಗ್ರೂಮಿಂಗ್. ಫಸ್ಟ್ ಗ್ರೂಮಿಂಗ್ ಎಂಕುಲ್ ಬರ್ರೆಜ್ಜ ಒಂಜಿ ಚೂರ್ಲ ಲೈಟ್ ಇಡು, ಬಾಗಿಲು ಹಿಡ್ದು, ಕಂಡಿದ ಹಿಡ್ದು ಇಜ್ಜ ದಾಳ ಬರ್ರೇನಿಜ್ಜ. ಓ ಅದೇ ನಮ್ಗೆ ಬರ್ಲಿಕ್ಕಿಲ್ಲ ಅಂತೆ. ಈಗ ಗೊತ್ತಿಲ್ಲ ನಾನು ಬ್ಲಾಗ್ ಹೇಗೆ ಮಾಡ್ತೇನೆ ಅಂತ. ಬಟ್ ಐ ವಿಲ್ ಮೇಕ್ ಇಟ್ ಅ ಪಾಯಿಂಟ್ ಟು ಆಸ್ಕ್ ದೆಮ್ ಇಫ್ ಐ ಕ್ಯಾನ್ ಎಂಟರ್ ಆ್ಯಂಡ್ ಐ ವಿಲ್ ನಾಟ್ ಡಿಸ್ಟರ್ಬ್. ಐ ವಿಲ್ ಬಿ ಅ ಗುಡ್ ಕಿಡ್ ಸಮ್ವೇರ್ ಇನ್ ದ ಕಾರ್ನರ್. ಐ ವಿಲ್ ಸಿಟ್ ಆ್ಯಂಡ್ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಕೇಳ್ತಾರೆ ಇಲ್ಲ ನೋಡುವ. ಮತ್ತೆ ನಂಗೆ ಗೊತ್ತಿಲ್ಲ ಮತ್ತೆ ಮಾಡ್ತಾರೆ ಇಲ್ಲ ಅಂತ ನೋಡುವ. ಹಾವೆವರ್ ಈಗಷ್ಟೇ ರೀಚ್ ಆಗಿದ್ದು. ಸೊ ಇನ್ನು ನಾಳೆ ನಾಡಿದ್ದು ಆಚೆ ನಾಡಿದ್ದು ಆಲ್ಮೋಸ್ಟ್ 3 days ಇಲ್ಲಿದ್ದೇವೆ. 3 days ಅಲ್ಲ ಬಾಬಾ ನಾವಿರೋದು? 3 days. ಸ್ಯಾಟರ್ಡೇಗೆ ನಮ್ದು ಫಿನಾಲೆ, ನಮ್ಮದು ಪ್ಯಾಜೆಂಟ್ ಇದು. ಸೊ ಮಕ್ಕಳಿಗೆಲ್ಲ ನೀವು ಆಲ್ ದಿ ಬೆಸ್ಟ್ ಹೇಳಿ ನೋಡುವ. ಓಕೆ ರೈಟ್, ನಾನು ಅನ್ಕೊಂಡಿದ್ದೇನೆ ನೀವು ಹೇಳಿದ್ರಿ ಅಂತ ಹೇಳಿ. ಪ್ಲೀಸ್ ಪ್ರೇಯರ್ ಮಾಡಿ ಆಯ್ತಾ ಮಕ್ಕಳಿಗೆ. ಅವ್ರು ವಿನ್ ಆದ್ರೆ ನಮ್ದು ಎಂತ ಹೇಳ್ತಾರೆ, ನಮ್ಮದು ದೇಶದ ಹೆಸರು ಮೇಲೆ ತರ್ತಾರೆ. ದಟ್ಸ್ ವೈ. ಓಕೆ, ಥ್ಯಾಂಕ್ ಯು. ಫೈನಲಿ ನಾವು ರೂಮ್ ಒಳಗೆ ಬಂದಿದ್ದೇವೆ. ದಿಸ್ ಇಸ್ ಹೌ ಮಲಬಾರ್ ಪ್ಯಾಲೇಸ್ ಲುಕ್ಸ್ ಲೈಕ್. ಇದು ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಪ್ಯಾಜೆಂಟ್ ಅವರಿದೆ ಅಂದರೆ ರೂಮ್. ಆಬ್ವಿಯಸ್ಲಿ ವಿ ಹ್ಯಾವ್ ಟು ಪೇ, ಇಟ್ಸ್ ನಾಟ್ ದಟ್ ಫ್ರೀ. ಬಟ್ ದೆನ್ ಎಂತ ಆಗ್ತದೆ ಅಂತ ಹೇಳಿದ್ರೆ ನಾವು ಕಂಟೆಸ್ಟೆಂಟ್ಸ್ ಅಲ್ಲ, ಸೊ ನಮಗೆ ಸ್ವಲ್ಪ ಅಫೋರ್ಡೆಬಲ್ ಡಿಸ್ಕೌಂಟ್ಸ್ ಎಲ್ಲ ಇರ್ತದೆ. ಸೊ ಸಾಂಜ್ ಇಸ್ ರೈಟ್ ಹಿಯರ್. ಬಾಬಾ ಇದು ಆ್ಯಕ್ಚುಲಿ ಓಪನ್ ಮಾಡಿದರೆ ಸಾಂಜಿನವರ ರೂಮಿಗೆ ಕನೆಕ್ಟ್ ಆಗ್ತದೆ. ನಾನು ಹೇಳುದು ಇದೊಂದು ಓಪನ್ ಆಯ್ತಾಯ್ತು. ನನ್ನ ಗಂಡ ರಂಗಪುಂಗ ಇದ್ದಾರೆ, ಇವರನ್ನು ತೋರಿಸೋದು ಬೇಡ. ಇದು ಈಗ ನಮ್ಮ ರೂಮ್, ಸಾಂಜಿದು ರೂಮಿಗೆ ಹೋಗುವ ಈಗ. ಬಲ್ಲೆ ಬಂಗಾರ, ದಿಸ್ ಇಸ್ ಹೌ ದ ವ್ಯೂ ಇಸ್. ನೋಡಿ, ನಾನೇ ಕಾಣ್ತೇನೆ ನಿಮಗೆ, ನಾನೇ ಕಾಣ್ತಾ ಇದ್ದೇನಾ ನೋಡಿ. ಓಕೆ ಡರ್ಲಿಂಗ್, ಹಿಂಗೆ ಹೆಂಚಿನ ಲಾಭ ಉಂಟು. ಇದು ಸಾಂಜಿದು ರೂಮ್, ಇದು ಅಕ್ಕಂದು ರೂಮ್. ಅಕ್ಕಂದು ಮತ್ತೆ ಅಕ್ಕಂದು ಅಜಿನ್ ನಂದು ಅತ್ತಿಗೆದು ರೂಮ್ ಆಯ್ತಾ, ಕಂತಿದ್ದು. ಓಕೆ, ದಟ್ಸ್ ಮೈ ಬ್ರದರ್.
ದಿಸ್ ಇಸ್ ದೇರ್ ರೂಮ್. ಇದೇ ಡೋರ್ ಕನೆಕ್ಟ್ ಆಗುತ್ತೆ. ಈಗ ನಾವು ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ. ಒನ್ಸ್ ದಟ್ ಇಸ್ ಡನ್, ವ್ಯಾವ್. ನೆಕ್ಸ್ಟ್ ಮಾರ್ನಿಂಗ್ ಬೇಗ ಎದ್ದು ನಾವು ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಹೋದ್ವಿ. ಅಲ್ಲಿ ಮಕ್ಕಳದು ಇಂಟ್ರೊಡಕ್ಷನ್ ಆಯಿತು, ಅವರಿಗೆ ಸ್ಯಾಶ್ ಕೊಟ್ಟರು. ಎಲ್ಲ ಆದ ನಂತರ ಆಫ್ಟರ್ನೂನಿಗೆ ಟ್ಯಾಲೆಂಟ್ ರೌಂಡ್ ಇತ್ತು. ಸಾಂಜ್ ಲವ್ಗೆ ಅದು ಟ್ಯಾಲೆಂಟ್ ರೌಂಡಿಗೆ ಅವರು ಇಬ್ಬರು ಸಹ ಡಾನ್ಸ್ ಮಾಡಿದರು. ಸೊ ಇಟ್ಸ್ ಅ ರಿಮಿಕ್ಸ್ ಸಾಂಗ್, ತಮಿಳ್ ಹಿಂದಿ ಮಿಕ್ಸ್ ಮಾಡಿ ನಾವು ಡಾನ್ಸ್ ರೆಡಿ ಮಾಡಿಟ್ಟಿದ್ವಿ ಮಕ್ಕಳಿಗೆ. ಸೊ ಇಬ್ಬರು ಸೂಪರಾಗಿ ಮಾಡಿದ್ದಾರೆ. ನನಗೆ ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಇಶ್ಯೂ ಆ್ಯಸ್ ಯು ನೋ. ಸೊ ನಾನು ಅವರದ್ದು ಪ್ರೊಫೈಲಿದು ಲಿಂಕ್ ಹಾಕಿದ್ದೇನೆ, ಪ್ಲೀಸ್ ಅದನ್ನು ವಿಸಿಟ್ ಮಾಡಿ. ಅಲ್ಲಿ ಮಕ್ಕಳದ್ದು ಎಲ್ಲ ಡಾನ್ಸ್ ಉಂಟು, ಅವರದ್ದು ವಾಕ್ ಎಲ್ಲ ಉಂಟು. ಸೊ ಐ ವೋಂಟ್ ಬಿ ಏಬಲ್ ಟು ಪುಟ್ ದ ಮ್ಯೂಸಿಕ್ ಹಿಯರ್, ಬಟ್ ದೇರ್ ಇಟ್ಸ್ ಕಂಪ್ಲೀಟ್ಲಿ ದೇರ್. ಸೊ ಡೂ ವಾಚ್, ಡೋಂಟ್ ಮಿಸ್ ಗೈಸ್. ಮತ್ತು ನನಗೆ ಹೇಳಬೇಕು ಕಮೆಂಟಲ್ಲಿ ಹೇಗೆ ಮಾಡಿದಾರಂತ. ಎಂಥ ಟ್ಯಾಲೆಂಟೆಡ್ ಮಕ್ಕಳಂತೀರ. ನಿನ್ನೆ ಇವರ ಡಾನ್ಸ್ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳು ಸಾಲಿಡ್ ಮಾಡಿದ್ದಾರೆ. ಆಫ್ಟರ್ ಅ ವೆರಿ ಎಕ್ಸಾಸ್ಟಿಂಗ್ ಡೇ ಇವತ್ತು ಫ್ರೆಶ್ ಆಗಿ ಎದ್ದು ನಾವು ಸೀದಾ ಬಂದಿದ್ದೇವೆ ಗ್ರೂಮಿಂಗ್ ಸೆಷನಿಗೆ ಮಕ್ಕಳದು. ಇದಾದ ನಂತರ ಇವ್ರದ್ದು ಇಂಟರ್ವ್ಯೂ ನಡೀತದೆ, ಇದಾಗಿ ಇವ್ರದ್ದು ವಾಕ್ಸ ನೋಡ್ತಾರೆ. ಆಮೇಲೆ ನಾಳೆ ಫಿನಾಲೆ ಇರ್ತದೆ. ಟಚ್ ವುಡ್, ಟಚ್ ವುಡ್, ಟಚ್ ವುಡ್. ಗಾಡ್ ಬ್ಲೆಸ್ ಆಲ್ ದ ಕಿಡ್ಸ್. ಒಬ್ಬೊಬ್ಬರ ಮುಖದ ತೇಜಸ್ಸು ನೋಡಿ ಅಂತ, ಒಬ್ಬೊಬ್ಬರದ ಆಟಿಟ್ಯೂಡ್ ನೋಡಿ. ಮೈ ಗಾಡ್, ಲಿಟ್ರಲಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಆಲ್ ಆಫ್ ದೆಮ್. ಸಚ್ ಅ ಬ್ಯೂಟಿಫುಲ್ ಈವ್ನಿಂಗ್, ಸಚ್ ಅ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ವಿತ್ ಕಿಡ್ಸ್. ಒಬ್ಬೊಬ್ಬರನ್ನು ಲೈನಲ್ಲಿ ನಿಲ್ಲಿಸಿ ನಾನು ವಾಕ್ ಮಾಡಿಸಿದ್ದು ನೋಡಿ. ಲುಕ್ ಎಟ್ ದ ಗ್ರೇಸ್, ಲುಕ್ ಎಟ್ ದ ವಾಕ್. ಐ ಮೀನ್, what am I even witnessing? This is so beautiful and graceful. ಎಂಥ ನಡಿಗೆ ನೋಡಿ, ಶಕುಂಡಿ ತಿರುಗೋ ಸ್ಟೈಲ್ ನೋಡಿ. ಅಷ್ಟೇ ಅಲ್ಲ, ಮಕ್ಕಳ ಜೊತೆ ನಾನು ಪರ್ಸ್ನಲ್ ಇಂಟರ್ಯಾಕ್ಷನ್ ಮಾಡುವಾಗ ಕೂಡ ಅವರು ಎಷ್ಟು ಸ್ವೀಟ್ ಅಂತ ಹೇಳಿದರೆ, ಸಚ್ ಅ ಫ್ರೆಂಡ್ಲಿ ಕಿಡ್ಸ್. ಮತ್ತು ನಾರ್ಮಲಾಗಿ ನಾವು ಮಕ್ಕಳು ಅಳುವುದು ನೋಡ್ತೇವೆ, ಕ್ರ್ಯಾಂಕಿ ಆಗೋದು ನೋಡ್ತೇವೆ. ವೆರಿನ್ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಎಲ್ಲ ಮಕ್ಕಳು ಸಹ ಜೆಲಲಾಂಗ್ ಆಗ್ತಾ ಇದ್ದಾರೆ, ಚಂದ ಎಂಜಾಯ್ ಮಾಡ್ತಾ ಇದ್ದಾರೆ, ಜಾಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಡೆಫಿನೆಟ್ಲಿ ನಾಟ್ ಕ್ರ್ಯಾಂಕಿ. ದಾಲ್ ಕಿಚಡಿ ತಿಂತಾ ಇದ್ದಾನೆ. ಫ್ರೈಡೇ ಇವತ್ತು, ನನಗೆ ವೆಜ್, ಅವರು ನಾನ್ ವೆಜ್ ತಿಂತಾ ಇದ್ದಾರೆ. ಬೈ ದ ವೇ, ಡೇ 1 ನಾವಿಲ್ಲಿ ಬಂದ ದಿವಸ ಫುಲ್ ಸ್ಟ್ರೆಸ್ ಟಯರ್ಡ್ ಆಗಿದ್ವಿ. ಸೊ ಐ ಕುಡಂಟ್ ಮೇಕ್ ಮಚ್ ಆಫ್ ವಿಡಿಯೋ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಮತ್ತು ನೆನ್ನೆ ದಿವಸ ಮಾಡಬೇಕು ಅಂತ ಇದ್ದೆ, ಬಟ್ ನೆನ್ನೆ ಇಷ್ಟು ಬ್ಯುಸಿ ಇತ್ತು. ಐ ಹ್ಯಾವ್ ಕವರ್ಡ್ ಫ್ಯೂ ಕ್ಲಿಪ್ಸ್ ಅಷ್ಟೇ. ಐ ಕುಡಂಟ್ ಸ್ಪೀಕ್. ನನಗೆ ಮಾತಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಲ್ಲಿ, ಯಾಕಂದರೆ ಮಕ್ಕಳೆಲ್ಲ ತುಂಬ ಬ್ಯುಸಿಯಾಗಿ ಮಾಡ್ತಾರೆ. ನಾವು ಅಲ್ಲೇ ಕೆಳಗೆ ಇದ್ವಿ, ಕೆಳಗೆ ಒಂದು ಆಡಿಟೋರಿಯಂ ಉಂಟು ದೊಡ್ಡ, ಅಲ್ಲಿ ಗ್ರೂಮಿಂಗ್ ಸೆಷನ್ ಆಗ್ತಾ ಇತ್ತು ಮಕ್ಕಳದು. ಸೊ ಅಲ್ಲಿಯೇ ಇದ್ವಿ ನಾವು ಕಂಟಿನ್ಯೂಸ್ ಆಗಿ. ಇವತ್ತು ಸಹ ಮಾರ್ನಿಂಗ್ ಫುಲ್ ಗ್ರೂಮಿಂಗ್ ಸೆಷನ್ ಆಯಿತು. ಮಧ್ಯಾಹ್ನ ನಂತರ ಈಗ ಅವ್ರದ್ದು ಇಂಡಿವಿಜುವಲ್ ಗ್ರೂಮಿಂಗ್ ಹೇಗೆ ಆಗಿದೆ, ಅವ್ರದ್ದು ವಾಕ್ ನೋಡ್ತಾರೆ. ಈಗ ಅವ್ರು ಅದೇ ಡ್ರೆಸ್ ಹಾಕಿದ್ದು, ನೀವು ನೋಡಿದ್ರಲ್ಲ, ಗ್ರೀನ್ ಮತ್ತೆ ರೆಡ್, ಲವ್ಕು ರೆಡ್ ಹಾಕಿದ್ದು, ಸಾಂಜೆ ಗ್ರೀನ್ ಹಾಕಿದ್ದಾಳೆ. ಸೊ ಇವತ್ತು ಈಗ ಆಗ್ತಾ ಇರೋದಲ್ಲಿ ಅಂತಂದ್ರೆ ಒಂದು ಪರ್ಸನಲ್ ಇಂಟರ್ವ್ಯೂ ತರ, ಅಂದ್ರೆ ಒಬ್ಬೊಬ್ಬರು ಮಕ್ಕಳನ್ನು ಅವ್ರು ನೋಡ್ತಾರೆ, ಅವ್ರದ್ದು ವಾಕ್ ನೋಡ್ತಾರೆ, ಅವ್ರ ಮಾತಾಡ್ತಾರೆ, ಇಂಟ್ರೊಡಕ್ಷನ್, ಆಲ್ ಆಫ್ ಇಟ್. ಪೇರೆಂಟ್ಸ್ಗೆ ಒಳಗೆ ಹೋಗ್ಲಿಕ್ಕಿಲ್ಲ. ಸೊ ಪೇರೆಂಟ್ಸ್ ಆರ್ ಔಟ್ ಸೈಡ್, ಐ ಶೋ ಯು ಲೇಟರ್. ಪೇರೆಂಟ್ಸ್ ಆರ್ ಔಟ್ ಸೈಡ್ ಸಿಟ್ಟಿಂಗ್, ಆಯ್ತಾ. ಒಳಗಡೆ ಮಕ್ಕಳು ಮಾತ್ರ ಹೋಗುದು. ಈಗ ಅದರಲ್ಲಿ ಕ್ಯಾಟಗರಿ ಬಂದು ಒಂದು ಪುಟಾಣಿ ಮಕ್ಕಳು, ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ಎಲ್ಲೋ ಡ್ರೆಸ್ ಹಾಕಿದ್ದಾರೆ. ಸ್ವಲ್ಪ ಅವ್ರಿಗೆ ದೊಡ್ಡದು ಲೌಕುದು ಬ್ಯಾಚ್, ಅವ್ರದ್ದು ಬಂದು ರೆಡ್, ಮತ್ತೆ ಒಂದು ಆರೆಂಜ್, ಮತ್ತೆ ಬಂದು ಐ ಥಿಂಕ್ ಇಟ್ ಇಸ್ ಬ್ಲ್ಯಾಕ್ ಆರ್ ನೋ, ದಟ್ ಇಸ್ ಬ್ಲ್ಯಾಕ್ ಆಫ್ ಗ್ರೀನ್ ಉಂಟು, ಸಾಂಜಿದ್ದು ಗ್ರೀನ್. ಅದಾದ ನಂತರ ಬ್ಲ್ಯಾಕ್ ಗ್ರೀನ್ ಅದೊಂದು ಉಂಟು, ಎಂತದೊಂದು ನೆವಿ ಬ್ಲೂ ಎಂತ ಟೈಪ್ ಅದೊಂದು, ಮತ್ತೆ ಆರೆಂಜ್, ಮತ್ತೆ ದೊಡ್ಡ ಮಕ್ಕಳದು ಬಂದು 19 years ಇಂತ ಕೆಳಗೆದು ಮಕ್ಕಳದು ವೈಟ್ ಡ್ರೆಸ್. ದೇ ಆರ್ ಆಲ್ ಸೋ ಕ್ಯೂಟ್ ಯಾ. ಎಷ್ಟು ಚಂದ ಮಾರೆ, ಎಲ್ಲ ಎಷ್ಟು ಚಂದ. ಈವನ್ 19-year-old ಗರ್ಲ್ಸ್ ಇದ್ದದ್ದು ಎಷ್ಟು ಕ್ಯೂಟ್, ಎಷ್ಟು ಚಂದದಲ್ಲಿ ಮಾತಾಡ್ತಾರೆ. ಐ ಆಮ್ ಸೋ ಗ್ಲಾಡ್ ಆ್ಯಂಡ್ ಸೋ ಹ್ಯಾಪಿ. ಎಲ್ಲರೂ ಸಹ ಎಷ್ಟು ಚಂದ ಮಾಡ್ತಾರೆ ಅಂತ. ನಿಮಗೆ ಸರಿಕಟ್ಟಲ್ಲಿ ನನಗೆ ರೂಮ್ ಟೂರ್ ಸಹ ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಆ್ಯಕ್ಚುಲಿ ನಾವು ಈ ಪ್ಯಾಜೆಂಟಿಗೆ ಬರುವಾಗ ನನ್ನ ಅತ್ತಿಗೆ ಆಲ್ರೆಡಿ ಬುಕ್ ಮಾಡಿದ್ರು 12 ರೂಮ್ ನಮ್ಮದು. ಇದು ಅತ್ತಿಗೆದು. ಇಲ್ಲಿಂದ ಒಂದು ಓಪನಿಂಗ್ ಪ್ಯಾಸೇಜ್ ಉಂಟು, ಈ ಥರ ಡೋರ್ ಕೊಟ್ಟಿದ್ದಾರೆ, ಕನೆಕ್ಟಿಂಗ್ ಡೋರ್. ಸೊ ಇಲ್ಲಿಂದ ಅತ್ತಿಗೆ ಇಲ್ಲೆಲ್ಲ ಮೆಸ್ಸಪ್ ಆಗಿದೆ ಆಯಿತಾ, ಫುಲ್ ಮೆಸ್ಸಿ ಉಂಟು ನೋಡಿ, ಎವ್ರಿಥಿಂಗ್ ಈಸ್ ಮೆಸ್ಸಿ ಉಂಟು. ಇಲ್ಲಿ ಎಲ್ಲ ನಾವು ಐಟಮ್ಸ್ ಎಲ್ಲ ಇಟ್ಟಿದ್ದೇವೆ ನಾವು ಇಲ್ಲೆಲ್ಲ. ನಾವು ಇದು ಇನ್ನೊಂದು ರೂಮ್ ಇಲ್ಲಿ ಸಹ ತುಂಬ ಮೆಸ್ಸಿ ಇತ್ತು. ನೆನ್ನೆ ನಾನು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಫಿಕ್ಸ್ ಮಾಡಿದ್ದು. ಸಿಂಪಲ್ ರೂಮ್, ಲಕ್ಸುರಿ ಉಂಟು, ಚಂದ ಉಂಟು. ದಿಸ್ ದ ವಾರ್ಡ್ರೋಬ್ ಆ್ಯಂಡ್ ಎವ್ರಿಥಿಂಗ್. ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಅದೇ ಬೇಜಾರು ನನಗೆ. ಒಂದು ವಾಶ್ರೂಮ್. ಐ ಆಮ್ ನಾಟ್ ಶೋಯಿಂಗ್ ಯು ಇನ್ಸೈಡ್ ಬಿಕಾಸ್ ಇಟ್ ಲಿಟ್ರಲಿ ವೆರಿ ಮೆಸ್ಸಿ. ಅಂದರೆ ನಾವು ಮೊನ್ನೆಯಿಂದ ಒಟ್ಟಷ್ಟು ಮಕ್ಕಳನ್ನು ರೆಡಿ ಮಾಡಬೇಕಲ್ಲ, ಎಲ್ಲ ಬಿಸಾಡಿ ಹಾಕಿದ್ದೇವೆ ಎಲ್ಲ. ಇದೇನೋ ಪುಣ್ಯದಲ್ಲಿ ಆಗ ಬಂದು ಕ್ಲೀನ್ ಮಾಡಿದ್ದು, ಅದಕ್ಕೆ ಹೀಗೆ ಸ್ವಲ್ಪ ಕಾಣ್ತಾ ಉಂಟು. ಆ್ಯಂಡ್ ನೆನ್ನದು ಔಟ್ಫಿಟ್ ಆ್ಯಕ್ಚುಲಿ ಚಂದ ಇತ್ತು ನಮ್ಮದು. ನನಗೆ ನಿಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಎಂತ ಸಣ್ಣ ನಿನ್ನಿಂದ ಆಗೋದಲ್ಲ ಎಲ್ಲ.
ಈಗ ಒಂದು ವಿಡಿಯೋ ಮಾಡಿ ನೋಡಿ, ಅವನನ್ನು ನೋಡಿ ಒಂದು ಕೇರ್ಲೆಸ್. ಈ ಮಾಮನಿಗೆ ಎಂತ ಪ್ರಯೋಜನ ಇಲ್ಲ. ಈ ಮಾಮಿ ಆದರೆ ಬೆಸ್ಟ್ ಅಲ್ಲ ಬಾಬಾ? ಹಾಂ, ಮಾಮಿ ಸೂಪರ್ ಅಲ್ಲ, ಮಾಮ ಲಾಟ್ಬಿಟ್ಟಲ್ಲ. ಇಲ್ಲ ಮಾಮ ಹತ್ರ ಬೆಸ್ಟ್ ಆಯ್ತಾ, ಜಾಗ್ರತೆ ಅವರಿಗೆ ಅಂಥದ್ದನ್ನೆಲ್ಲ ಹೇಳಿದರೆ. ಹಾಂ, ಓಡಿತಾನೆ. How is it? ಎಂಚೊಂಡು ಸಚಿನ್ ಎಂಚೊಂಡೆ ಸೂಪು ಎಂಜಿದ ಹೊಟ್ಟೆ ಬಾಯ್ಡು ಕೂಡ ಗೊತ್ತಾಗ್ತಿದ್ದೀಗ. ಎಂಚೊಂಡ್ಯಾ? ನಂದು ಬಾರಿ ಶೋಕು. ಹಾಂ, ಎಂಚೊಂಡು ಬಾರಿ ಇಷ್ಟ. ಸೂಪರ್ ಇಷ್ಟ ಆಯ್ತಲ್ಲ. ಸಚಿನ್ ನನಗೆ ಇಷ್ಟ ಆಯ್ತಾ? ಅವ ನಾನು ಕೈ ಹಿಡಿತೀನಿ ಹೋಯ್ದೆ ತೊಂದಲಿಗೆ. ಒಂದು ಎಡ್ಡೆ ಆತನು ಕ್ಲಿಯರ್ ಸೂಪ್. ಹಾಂ, ದೆಪ್ಪು ಅವ ಎಂಚ ದೆಪ್ಪು. ಕನ್ನಡಲ್ಲಿಗೆ ಸ್ಯಾಟರ್ಡೇ ಮಾರ್ನಿಂಗ್, ದ ಡೇ ಆಫ್ ಪ್ಯಾಜೆಂಟ್. ಇವತ್ತಿನ ಬೆಳಗ್ಗೆ ಮಕ್ಕಳು ಪಾಪ ಬೇಗ ಎದ್ದಿದ್ದಾರೆ. ಅವರ ಜೊತೆ ಪೇರೆಂಟ್ಸ್ ನಾವು ಸಹ ಚಂದ ಬೇಗ ಎದ್ದಿದ್ದೇವೆ. ಇವಾಗ ಅವರನ್ನು ಸ್ಟೇಜ್ ರಿಹರ್ಸಲ್ಗೆ ಅಂತ ತಗೊಂಡು ಬಂದಿದ್ದೇವೆ. ಇಲ್ಲಿ ನೋಡಿ, ಇವರು ಗ್ರೂಮ್ ಸರ್ ಎಂತ ಹೇಳ್ತಾರೆ, ಗ್ರೂಮರ್ಸ್ ಹೇಳೋದಲ್ಲ, ಟ್ರೈನರ್ಸ್ ಅಲ್ಲ, ಕರೆಕ್ಟ್. ಸೊ ಇವರಿದ್ದಾರೆ ಇಲ್ಲಿ ನೋಡಿ. ಸೊ ಇವರೆಲ್ಲ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಅಂದರೆ ಸ್ಟೇಜಲ್ಲಿ ಒಮ್ಮೆ ಪರ್ಫಾರ್ಮೆನ್ಸ್ ಆಗಬೇಕಲ್ಲ, ಒಮ್ಮೆ ಪ್ರಾಕ್ಟೀಸ್ ಕರೆಕ್ಟ್ ಆದರೆ ಮಾತ್ರ ಚಂದದಲ್ಲಿ ಮಾಡ್ಬೋದು. ಲವ್ಕ್ಯ ಮತ್ತು ಸಾಂಜ್ ಡಿಡ್ ರಿಯಲಿ ಗುಡ್ ಆನ್ ರ್ಯಾಂಪ್. ಚಂದ ನಡೀತಾ ಇದ್ದಾರೆ ನೋಡಿ. ಒಳ್ಳೆ ಟ್ರೈನಿಂಗ್ ಎಲ್ಲ ಆಗ್ತಾ ಉಂಟು. ಇನ್ನು ಎಂತ ಇದ್ದರೂ ಫಿನಾಲೆಯಲ್ಲಿ ನೋಡಬೇಕು ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಫಿಂಗರ್ಸ್ ಕ್ರಾಸ್ಡ್. ಭಾರಿ ಚಂದ ರ್ಯಾಂಪ್ ಆ್ಯಕ್ಚುಲಿ. ಫುಲ್ LED ಸ್ಕ್ರೀನಲ್ಲೇ ಕವರ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಅಮೇಝಿಂಗ್. ಈಗ ನಿಮಗೆ ನೋಡಲಿಕ್ಕೆ ಹೇಗೆ ಕಾಣ್ತಾ ಉಂಟು ನೋಡಿ, ಇಟ್ಸ್ ಹ್ಯೂಜ್ ಆಯಿತಾ, ತುಂಬ ದೊಡ್ಡದು. ಆ್ಯಂಡ್ ಇಟ್ ವಾಸ್ ಮೋರ್ ಲೈಕ್ ದೋಸ್ ಕಮ್ ಇನ್ ದ ಮೂವೀಸ್, ಯುನೋ. ಈ ಫ್ಯಾಷನ್ ಮೂವಿಯಲ್ಲಿ ನೋಡಿದ್ದು ನಾನು ಫಸ್ಟ್ ಟೈಮ್ ನೋಡೋದು ಆ್ಯಕ್ಚುಲಿ. ಐ ವೆರಿ ಆನೆಸ್ಟ್ ಇಯರ್ ಆಯಿತಾ. ನಾನು ಶಾಕಲ್ಲಿದ್ದೆ ನೋಡಿ. ಅಂದರೆ ನಂಗೆ ಅಷ್ಟು ಚಂದ ನೋಡಿ ಉಂಟಲ್ಲ, ಫುಲ್ಲು ಖುಷಿಯಾದದ್ದು ನಾನು ನೋಡಿ. ಮಕ್ಕಳು ಸಹ ಫುಲ್ ಸಿದ್ಧರಾಗಿ ಬಂದಿದ್ದಾರೆ, ಎಲ್ಲ ಸೆಟ್ ಆಗ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಬಂತು. ಇನ್ನು ನಾವು ಹೋಗಿ ಇವರನ್ನು ರೆಡಿ ಮಾಡಿಸಿ ಈವ್ನಿಂಗ್ ಇದು ಕಾಂಪಿಟೇಷನಿಗೆ ಕರ್ಕೊಂಡು ಬರಬೇಕು. ಇನ್ನಿಬ್ಬರಿಗೆ ಸಹ ಮೇಕಪ್ ಆಗಬೇಕು, ಇಬ್ಬರು ಸಹ ಡ್ರೆಸ್ಅಪ್ ಆಗಬೇಕು. ತುಂಬ ಕೆಲಸ ಉಂಟು. ನಾವೀಗ ರಶ್ ಮಾಡಬೇಕು, ಜಸ್ಟ್ ಲೌಕುದಾಗಲಿಕ್ಕೆ ಕಾಯ್ದು. ಆಫ್ಟರ್ ವಿಚ್ ವಿ ಆರ್ ಲಿವಿಂಗ್. ಫೈನಲಿ ಇಟ್ಸ್ ಅ ಪ್ಯಾಜೆಂಟ್ ಡೇ ಗೈಸ್. ನೋಡಿ ಸಭೆ ಸಾಗರ ನೋಡಿ. ಎಂಥ ನೆಕ್ಸ್ಟ್ ಲೆವೆಲ್ ಇವೆಂಟ್ ಅಂತ ಹೇಳಿದರೆ ಲಿಟ್ರಲಿ ಐ ವಾಸ್ ಸೋ ಅಮೇಸ್ಡ್. ನನಗೆ ನೋಡಿ ಶಾಕ್ ಮಾರ. ಸ್ಟೇಜ್ ಸೆಟ್ಟಿಂಗು, LED ಸ್ಕ್ರೀನ್ಸ್ ಆಗಿರ್ಬೋದು, ಜಾರ್ಜಸ್, ದ ಔಟ್ಫಿಟ್ಸ್ ದಟ್ ದೇ ವೆ ವೇರಿಂಗ್, ಪೀಪಲ್, ಕ್ರೌಡ್, ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಅವ್ರು ಮಾಡ್ತಿದ್ದಂತಹ ಆರ್ಗನೈಸೇಷನ್ ಹೇಗೆ ಎಲ್ಲ ಸಿಸ್ಟಮ್ಯಾಟಿಕಲಿ ಮಾಡ್ತಾಯಿದ್ರು. ಆ್ಯಂಡ್ ಕಿಡ್ಸ್ ವೇರ್ ಸೋ ಯುನೋ ಎಂಜಾಯಿಂಗ್. ಅಂದರೆ ಆ ಕಾಂಪಿಟೇಷನ್ನ ಪ್ರೆಷರ್ ಇರಲಿಲ್ಲ. ಮಕ್ಕಳೆಲ್ಲ ಚಂದ ಡ್ರೆಸ್ಅಪ್ ಮಾಡಿದ್ರಲ್ಲ, ದೇ ವರ್ ಮಿಂಗಲಿಂಗ್ ಟುಗೆದರ್. ಸೊ ಇದು ಫುಲ್ಲು ವಾಕ್ ನನಗೆ ನಿಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಆ್ಯಸ್ ಯು ನೋ ಇಟ್ಸ್ ಅ ವ್ಲಾಗ್. ಸೊ ಎಂಟೈರ್ ವಾಕ್ ಕಮ್ ಅವರದ್ದು ಎಲ್ಲ ಪರ್ಫಾರ್ಮೆನ್ಸಸ್ಸನ್ನು ನೀವು ಅವರ ಪ್ರೊಫೈಲಲ್ಲಿ ಕಾಣ್ಬೋದು. ಅಲ್ಲಿ ಹೋಗಿಬಿಟ್ಟು ದಯವಿಟ್ಟು ನೋಡಿ. ಅವ್ರದ್ದು ಸ್ಕೂಲಲ್ಲಿ ಮಾಡಿದಂಥ ಪರ್ಫಾರ್ಮೆನ್ಸ್, ಬೇರೆ ಬೇರೆ ಜಾಗದಲ್ಲಿ ಮಾಡಿದಂಥದ್ದು ಎಲ್ಲ ಅಲ್ಲಿ ಉಂಟು. ಸಾಂಜ್ ಬ್ಯಾಕ್ಡ್ ಟು ಸ್ಯಾಶ್ ವೈಲ್ ನಮ್ಮದು ಬಿಟ್ಟೆಗೆ ಒಂದು ಸ್ಯಾಶ್ ಬಂತು. ಈಗ ಇದು ಬಂದು ನ್ಯಾಷನಲ್ ಕಾಸ್ಟ್ಯೂಮ್ ಇದ್ದದ್ದು. ನೆಕ್ಸ್ಟ್ ಬಂದು ಈಗ ಬಾಲ್ ಗೌನ್. ಸೊ ಅವರ ಕ್ಯಾಟಗರಿಯಲ್ಲಿ ಫಸ್ಟ್ ಈಗ ಲೌಕು ಬರ್ತಾ ಇದ್ದಾಳೆ ನೋಡಿ. ಆ್ಯಂಡ್ ಲುಕ್ ಎಟ್ ಅ ಮ್ಯಾನ್, ಪ್ರಿಟಿ ಪ್ರಿನ್ಸೆಸ್.
ಈಗ ನನ್ನ ದೊಡ್ಡ ಬಿಟ್ಟೆದು ಎಂಟ್ರಿ ಆಗ್ತಾ ಉಂಟು ಬಾಲ್ಗೌನಲ್ಲಿ. ಸೊ ಸಾಂಜ್ ಬರ್ತಾ ಇದ್ದಾಳೆ ನೋಡಿ. ಲುಕ್ ಎಟ್ ದ ಪ್ರಿಟಿ ಸ್ಮೈಲ್, ನೋ, ಮೆಸ್ಮರೈಸಿಂಗ್ ಸ್ಮೈಲ್. ಶಿ ಹಸ್ ಗಾಟ್ ಅ ಬ್ಯೂಟಿಫುಲ್ ಸ್ಮೈಲ್. ಐ ಆಲ್ವೇಸ್ ಫೆಲ್ ದ್ಯಾಟ್. ಸೊ ಇನ್ನಸೆಂಟ್, ಸೋ ಮೆಸ್ಮರೈಸಿಂಗ್. ನೋಡಿ ನೋಡಿ ನೋಡಿರ ಎಷ್ಟು ಚಂದವಾ. Laukya is right. Come on, people, cheer up. Your energy is going down. Come on, these are the leads. Come on, girls, it's a pride moment for you. The crown is on your head now, and you will be called as Junior Model International 2026 India. Congratulations. And now, let's move on to Now let's go ahead with the Prince and Princess category. Prince Junior Grand Universe India, contestant number 46, Brinda. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಫೈನಲಿ ಐ ಆಮ್ ಫೀಲಿಂಗ್ ಬೆಟರ್ ಟುಡೇ. ನಿನ್ನೆ ಸಂಡೇ ನಾವು ಟ್ರಾವೆಲ್ ಬ್ಯಾಕ್ ಮಾಡಿದ್ವಿ ಮ್ಯಾಂಗ್ಳೂರ್ ಕಡೆಗೆ. ಸ್ಯಾಟರ್ಡೇ ನೈಟ್ ನಮ್ಮದು ಈವೆಂಟ್ ಎಲ್ಲ ಮುಗಿದು, ತುಂಬ ಲೇಟ್ ನೈಟ್ ತನಕ ಈವೆಂಟ್ ಇತ್ತು ಮಾರೆ. ಎಂಥ ಗ್ರ್ಯಾಂಡ್ ಪ್ರೋಗ್ರಾಮ್, ನನ್ನ ಮಂಡೆ ತಿರುಗಿದೆ ಮಾರೆ ನೋಡಿ. ನಿಜ ಹೇಳೋದು, ಒಂದು ಈವೆಂಟ್ ಅಂತ ಹೇಳಿದರೆ ನಾನು ಎಂತ ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇತ್ತು ಮಾರೆ. ಆ ಪ್ರಾಪರ್ ಬಾಲಿವುಡ್ ಎಂಟ್ರಿ ಥರ ಒಂಥರ ಗೊತ್ತಾಯ್ತಾ. ರ್ಯಾಂಪ್ ಎಲ್ಲ ವಾಸ್ ಸೋ ಬ್ಯೂಟಿಫುಲ್, ಅಮೇಝಿಂಗ್. ಭಾರಿ ಖುಷಿ ಆಯಿತು ನನಗೆ. ನೆನ್ನೆ ಫುಲ್ ಡೇ ನನಗೆ ಐ ವಾಸ್ ಎಕ್ಸಾಸ್ಟೆಡ್. ನನಗೆ ಫೀವರ್ ಇತ್ತು, ಕಾಫ್ ಇತ್ತು, ಥ್ರೋಟ್ ಇನ್ಫೆಕ್ಷನ್. ನನಗೆ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಫಟಾಫಟ್ ನೆನ್ನೆ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ ಕ್ಯಾಲಿಕಟ್ಟಿಂದ. ಸೊ ಬೈ ದ ಟೈಮ್ ವಿ ರೀಚ್ಡ್ ಹೋಮ್ ಇಟ್ ವಾಸ್ ಅರೌಂಡ್ 8:30 ಸಮಥಿಂಗ್. 8:30. ಮತ್ತು ನನಗೆ ಎಕ್ಸಾಸ್ಟ್ ಆಯಿತು, ನಾನು ಮಲಗಿಬಿಟ್ಟೆ ನೋಡಿ. ಆದ ಕಾರಣ ಇವತ್ತು ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಉಂಟು. ಐ ಕುಡ್ ರೆಕಾರ್ಡ್ ಇಟ್. ಇಲ್ಲದೆ ಇವತ್ತು ಸಹ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ನಾನು. ಲೌಕ್ಯನಿಗೆ ಫಸ್ಟ್ ಬಂತು. ಸೊ ಶೀ ಈಸ್ ಡೈರೆಕ್ಟ್ಲಿ ರೆಪ್ರೆಸೆಂಟಿಂಗ್ ಇಂಡಿಯಾ ಇನ್ ಬ್ಯಾಂಕಾಕ್. ಆಗಸ್ಟಲ್ಲಿ ಅದಾಗ್ತಾ ಉಂಟು ಈವೆಂಟ್. ಅದ್ರದ್ದು ಅಪ್ಡೇಟ್ ನಾನು ಕೊಡ್ತೇನೆ. ಸೊ ಇಫ್ ಐ ಆಮ್ ಗೋಯಿಂಗ್ ದೇರ್, ಹೋಪ್ಫುಲಿ ಇಫ್ ಐ ಆಮ್ ಗೋಯಿಂಗ್ ದೇರ್, ನಾನು ನಿಮಗೆ ಅಲ್ಲಿ ಸಹ ವ್ಲಾಗ್ ಮಾಡ್ತೇನೆ. Sanj couldn't make it. However, we are so proud of her. We love you, Baba. Both of you, we love you. ಲೌಕ್ಯನಿಗೀಗ ಹೋಗಲಿಕ್ಕೆ ಸಿಗ್ತಾ ಉಂಟು. ಸಾಂಜಿಗೆ ಇಲ್ಲಿ ಇಂಡಿಯಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಗಲಿಕ್ಕೆ ಉಂಟು. ಅದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಆಗಿದೆ. ಅದು ಅಲ್ಲಿ ಅನೌನ್ಸ್ ಆಯಿತು ಒಂದು. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಎಂತ ಅಂತ ಹೇಳಿದರೆ, ಈಗ ಫಸ್ಟ್ 3 ವಿನ್ನರ್ಸ್ ಇದ್ರಲ್ಲ ಸಾಂಜಿದು ಕ್ಯಾಟಗರಿಯಲ್ಲಿ, ಫಸ್ಟ್, ಸೆಕೆಂಡ್, ಥರ್ಡ್ ರನ್ನರ್ ಅಪ್. ಇದರಲ್ಲಿ ಒಬ್ಬರು ಸಹ ಬ್ಯಾಕ್ಔಟ್ ಆದರೆ ಸಾಂಜ್ ವಿಲ್ ಗೆಟ್ ಅ ಚಾನ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಬ್ಯಾಂಕಾಕ್. ಅರ್ಥ ಆಯ್ತಾ? ಸೊ ಅದರದ್ದು ಈಗ ಡಿಸ್ಕಷನ್ ನಡೀತದ್ದು, ಗೊತ್ತಿಲ್ಲ ಈಗ ಯಾರು ಬ್ಯಾಕ್ಔಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇಫ್ ಎನಿ ಒನ್ ಆಫ್ ದೆಮ್ ಶೋಸ್ ಲೆಸ್ ಇಂಟ್ರೆಸ್ಟ್, ಶಿ ವಿಲ್ ಗೆಟ್ ಅ ಚಾನ್ಸ್. ಅಂದರೆ ನೆಕ್ಸ್ಟ್ ಅವರದ್ದು ಇದರಲ್ಲಿ ರ್ಯಾಂಕಿಂಗಲ್ಲಿ ನೆಕ್ಸ್ಟ್ ಇದ್ದದೇ ಅವಳಂತೆ. ಸೊ ಅವಳಿಗೆ ಸಿಗ್ತದೆ. ಸೊ ಅದೊಂದು ನೋಡಬೇಕೀಗ, ದೇವರದು ಪ್ರಾರ್ಥನೆ ಉಂಟು ನಮ್ಮದು. ಸೊ ಪ್ಲೀಸ್ ಪ್ರೇ ಮಾಡಿ, ಮಕ್ಕಳು ಬ್ಯಾಂಕಾಕಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಇಬ್ಬರು ಸಹ ಮಾಡಿ ಅದು ಆ ಕಾಂಪಿಟೇಷನ್ ಸಹ ವಿನ್ ಆಗಬೇಕು, ನಮ್ಮ ಇಂಡಿಯಾಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ನಿಮ್ಮದೆಲ್ಲ ಆಶೀರ್ವಾದ ಮತ್ತೆಂತ ಹೇಳ್ತಾರೆ ಗುಡ್ ವಿಶಸ್ಸಿಂದ 100% ಮಕ್ಕಳು ವಿನ್ ಆಗ್ತಾರೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ದರ್ ಚಾನಲ್. ನಾನು ಅವ್ರದ್ದು ಚಾನಲಿದ್ದು ಲಿಂಕ್ ಸಹ ನಿಮಗೆ ಹಾಕಿದ್ದೇನೆ. ಅಲ್ಲಿ ಹೋಗಿ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸಸ್ಸನ್ನು ನೋಡಿ. ನಿಮ್ಮ ಸಪೋರ್ಟಿಂದ ಮಕ್ಕಳು ಇನ್ನಷ್ಟು ಬೆಳೀತಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ಅವರ ಪ್ರೊಫೈಲಿಗೆ ಸಹ ಕೊಡಿ. ಅವರನ್ನು ಸಹ ಅಷ್ಟೇ ಪ್ರೀತಿಸಿ, ಅವರನ್ನು ಸಹ ಅಷ್ಟೇ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ಐ ಸಿ ಯು ನೆಕ್ಸ್ಟ್. ಐ ಲವ್ ಯು ಆಲ್. ಟೇಕ್ ದಿಸ್ ಕೇರ್. ಲವ್ ಯಾ. ಬಾಯ್.